ಶುಕ್ರವಾರದಿಂದ ನನ್ನ ಮದುವೆ ಇದೆ. ಸೊ ಈ ಮದುವೆಯನ್ನು ಎಲ್ಲರಿಗಿಂತಲೂ ಭಾಳ ವಿಭಿನ್ನವಾಗಿ ಸಾಕಷ್ಟು ದಿನಗಳಿಂದ ಏನು ಮಾಡ್ಬೋದು ಯಾರು ಬೇರೆ ಬೇರೆ ವಿಚಾರಗಳು ಅಂದರೆ ಯಾರಿಗೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ಸರಿಯಾಗಿ ಮುಟ್ಟಬೇಕು ಅನ್ನೋಂಥದ್ದು ಸಾಕಷ್ಟು ತೆಗೆದರೆ ಬಂದಾಗ ನಮಗೆ ಕಣ್ಣೆದುರಿಗೆ ಬಂದದ್ದು ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಅದು ಈ ವರ್ಷ ಬಿಸಿಲು ನೋಡಿದಾಗ ಸಾಕಷ್ಟು ಹೊರಗೆ ಹೋಗಿ ಒಳಗೆ ಬರೋಷ್ಟು ಸಾಕಷ್ಟು ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ಕಷ್ಟ ಇರುತ್ತೆ. ಅಂಥವರೆಲ್ಲರೂ ಬಿಸಿಲಲ್ಲಿ ಹಣ್ಣು ಅನ್ನ ದೂಡ್ಕೊಂಡು ಹೋಗುವಂಥದ್ದು, ತರಕಾರಿಗಳನ್ನ ದೂಡ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟಪಟ್ಟು ಅವ್ರು ದುಡಿಯೋದೇ ₹1 ₹2 ಲಾಭದಲ್ಲಿ ದುಡ್ತಿರ್ತಾರೆ. ಅವ್ರ ಮಂತನ ದಿನಕ್ಕೆ ₹100 ₹200 ಅವ್ರ ಮಂತನ ನಡ್ತಿರ್ತಾರೆ. ಅಂಥವರಿಗೆ ಅವ್ರು ದುಡಿಯೋಂಥವ್ರಿಗೆ ಅದು ಇವತ್ತು ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ಮುಖ್ಯವಾಗಿ ಆ ಕಾರ್ಮಿಕ ದಿನಾಚರಣೆ ಒಂದು ವಿಶೇಷವಾಗಲಿ ಅನ್ನೋ ಕಾರಣಕ್ಕೆ ಅಂಥ ಕಾರ್ಮಿಕರ ಕಡೆಯಿಂದ ಏನು ಸಾಧ್ಯತೆ ಗಮನಿಸಿದಾಗ ಒಂದು ಸಣ್ಣದಾಗಿ ಸಾಲು ಏನು ಒಂದು ವ್ಯಾಪಾರ ಮಾಡೋದಕ್ಕೆ ಯಾವುದೇ ರೀತಿ ಬಿಸಿಲಾಗಲಿ ಗಾಳಿ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲಿಕ್ಕೆ ಅವರ ವ್ಯಾಪಾರ ಅವ್ರಿಗೆ ಸುಗಮವಾಗಿ ನಡೀಲಿ ಅನ್ನೋ ಕಾರಣಕ್ಕೆ ನನ್ನ ಕೈಲಿ ಆದಷ್ಟು ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಈಗ ನಾವು ಒಂದು 200 ಬೀದಿ ವ್ಯಾಪಾರಿಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಪ್ರಕಟಣೆಯನ್ನು ಕೊಟ್ಟಾಗ ಸುಮಾರು 400ಕ್ಕಿಂತ ಹೆಚ್ಚು ನಮಗೆ ಅರ್ಜಿಗಳು ಬಂದಿತ್ತು. ಅವಾಗ ನಮ್ಗೆ ಗೊತ್ತಾಯಿತು ಇದರ ಅವಶ್ಯಕತೆ ಇನ್ನೂ ಎಷ್ಟಿದೆ ಅಂತ ಹೇಳಿ. ಆದರೆ ನಾವು ನಮ್ಮ ಮದುವೆ ಗದ್ದಲದಲ್ಲಿ ಇರೋದರಿಂದ ನಾವು ಮಾತು ಕೊಟ್ಟ ಹಾಗೆ ಮೊದಲು 200 ಕೊಟ್ಟು ನಾವು ಮುಂದಿನ ಹಂತದಲ್ಲಿ ನಮ್ಮದು ಯಾವುದೇ ಕಾರ್ಯಕ್ರಮ ಆಗಿದ್ದಾಗಿತ್ತು ಮತ್ತು ನಮ್ಮಲ್ಲಿ ಯಾವ ಅರ್ಜಿಗಳು ಬಂದಿದ್ದಾವೆ ಅವ್ರಿಗೂ ಕೂಡ ನಾವು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಭಗತ್ ಸಿಂಗ್ ಸಮೂಹ ಸಂಸ್ಥೆ ವತಿಯಿಂದ ನಾವು ಕೊಡುವಂಥ ವ್ಯವಸ್ಥೆಯನ್ನು ಭಾಳ ಆರಾಮಾಗಿ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸತೀಶ್ ಭಾಗ